ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಝೊಂಬಿ ಡ್ರಗ್ಸ್ ಅನ್ನು ಸೇವನೆ ಮಾಡಿದ ಒಬ್ಬ ವ್ಯಕ್ತಿ ಅನ್ನೋದಾಗಿ ಅವರ ವಿಡಿಯೋವನ್ನ ವೈರಲ್ ಮಾಡಲಾಗಿತ್ತು. ಇದೀಗ ವ್ಯಕ್ತಿಯ ವಿಡಿಯೋವನ್ನ ವೈರಲ್ ಮಾಡಿದವರಿಗೆ ಸಂಕಷ್ಟ ಎದುರಾಗಿದೆ. 25ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಕೊಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ನಟ ದುನಿಯಾ ವಿಜಯ್ಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ನಗರ ಪೊಲೀಸ್ ಮಾಜಿ ಆಯುಕ್ತ ಭಾಸ್ಕರ್ ರಾವ್ ಹಲವರಿಗೆ ನೋಟಿಸ್ ನೀಡೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ. ನಟ ದುನಿಯಾ ವಿಜಯ್ ಅವರು ಆಕ್ಚುಲಿ ಝೊಂಬಿ ಡ್ರಗ್ಸ್ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿದ್ರೆ, ಅವ್ರು ಸಿನಿಮಾ ಕೂಡ ಮಾಡಿದ್ರಲ್ವಾ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ. ಅದೆಷ್ಟು ಡೇಂಜರಸ್, ಒಂದು ವೇಳೆ ಡ್ರಗ್ಸ್ ಆಗಿದ್ರೆ ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಕ್ರಮ ತಗೋಬೇಕು, ಹಾಗೆ ಯುವಕರು ಇದಕ್ಕೆ ಬಲಿಯಾಗೋದನ್ನ ತಡಿಬೇಕು ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ರೀತಿಯಾಗಿ ಅವರೊಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು. ಬಹುಶಃ ಅದೇನೇ ಅವರಿಗೆ ಕಂಟಕ ಆಗ್ತಾ ಇದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಕೊಡ್ತಾ ಇರುವಂತಹ ನೋಟಿಸ್ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕ್ಲಿಯರ್ ಆಗಬೇಕಿದೆ. ವೈರಲ್ ಆಗಿರುವಂತಹ ವಿಡಿಯೋವನ್ನ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೆ. ಇದನ್ನ ಝೊಂಬಿ ಡ್ರಗ್ಸ್ ಅನ್ನ ಆತ ಸೇವನೆ ಮಾಡಿದ್ದಾನೆ ಅಂತ ಹೇಳ್ಕೊಂಡು ವೈರಲ್ ಮಾಡಲಾಗಿತ್ತು. ನಮಸ್ಕಾರ. ಈಗಾಗಲೇ ನೀವು ಭೀಮಾ ಸಿನಿಮಾ ನೋಡಿದ್ರಿ, ಅದರಲ್ಲಿ ಗಾಂಜಾ ಮತ್ತು ಟೈಡಲ್ ಬಗ್ಗೆ ಮಾತಾಡಿದ್ವಿ. ಈಗ ಹೊಸದೊಂದು ಡ್ರಗ್ ಬೆಂಗಳೂರು ಬಂದಿದೆ ಅನ್ನೋ ಮಾಹಿತಿ ಇದೆ, ಅದು ಝಾಂಬಿ ಅಂತ. ಸೊ ಹಾಗಾಗಿ ಯುವಕರು ತುಂಬ ಹುಷಾರಾಗಿರಬೇಕು. ಯುವಕರಿಗಿನ್ನ ಹೆಚ್ಚಾಗಿ ಜೊತೆಯಲ್ಲಿ ಪೇರೆಂಟ್ಸ್ಗಳು ಕೂಡ ಹುಷಾರಾಗಿ ಮನೆಯಲ್ಲಿರೋ ಮಕ್ಕಳ ಬಗ್ಗೆ ಗಮನ ಹರಿಸ್ಕೊಬೇಕು ಅಂತ ಕೇಳ್ತಾ, ಇದನ್ನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೋತಾ ಆದಷ್ಟು ಜಲ್ದಿ ಇದು ನಿಜಾನ ಸುಳ್ಳ ಅಂತ ಪತ್ತೆ ಹಚ್ಚಿ ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಆ ಕೆಲಸ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಮೇಲ್ಗೈ ಸಾಧಿಸಿದೆ ಈಗ. ಸೊ ನನ್ನ ಒಂದು ಮನವಿ ಏನು ಅಂದರೆ, ಆ ಥರದ್ದು ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಈ ಝಾಂಬಿ ಅನ್ನೋ ಏನು ಮಾದಕ ದ್ರವ್ಯ ಓಡಾಡ್ತಾ ಇದೆ ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಡಿ, ಪೊಲೀಸರಿಗೆ ಸಹಾಯ ಮಾಡಿ ಅಂತ ಕೇಳ್ತೀನಿ. ಇನ್ನು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಚಿತ್ರನಟ ಕೂಡ ಒಂದು ಶೇರ್ ಮಾಡಿಕೊಂಡು ಈ ರೀತಿ ಡ್ರಗ್ಸ್ ಆಗ್ತಾ ಇದೆ ಅಂತ ಹೇಳಿ ಏನಾದರೂ ನೋಟಿಸ್ ಏನಾದರೂ ಕೊಡ್ತೀರಾ? ನಾವು ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಇಂಥವ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗಲ್ಲ. ಯಾರ್ಯಾರು ಇದು ಮಿಸ್ಯೂಸ್ ಮಾಡಿದಾರೋ ಎಲ್ಲರಿಗೂ ನೋಟಿಸ್ ಬರುತ್ತೆ. ಸರ್